ಬದಲಾವಣೆ ಜಟಾಪಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಲ. ರಾಜಕೀಯ ಪರಿಸ್ಥಿತಿಗಳೇ ಸಿದ್ದರಾಮಯ್ಯ ಕೈ ಮೇಲಾಗೋದಕ್ಕೆ ಕಾರಣ ಅಂತ. ಅಂದ್ರೆ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗಲೂ ಚರ್ಚೆ ಆಗ್ತಾ ಇರುತ್ತಲ್ಲ, ಬಲ ಹೆಚ್ಚು ಯಾರಿಗಿದೆ ಬಲ ಅಂತ ನೋಡಿದಾಗ ಸಿದ್ದರಾಮಯ್ಯ ಅವರಿಗೆ ಅಂತ. ಸಿಎಂ ಬದಲಾವಣೆ ಚರ್ಚೆಗೆ ಇದೀಗ ಸಂಸತ್ ಅಧಿವೇಶನ ಅಡ್ಡಿಯಾಗಿದೆ. ಹೈಕಮಾಂಡ್ ನಾಯಕರು ಸಂಸತ್ ಅಧಿವೇಶನದಲ್ಲಿ ಬ್ಯುಸಿ ಆಗಿದ್ದಾರೆ. ಸಂಸತ್ ಅಧಿವೇಶನ ಮುಗಿಯುವ ವೇಳೆಗೆ ರಾಜ್ಯ ಬಜೆಟ್ ಅಧಿವೇಶನ ಆಗುತ್ತೆ. ಬಜೆಟ್ ಮುಗಿತಾ ಇದ್ದಂತೆ 2 ತಿಂಗಳ ಕಾಲ ಪಂಚರಾಜ್ಯ ಚುನಾವಣೆ. ಇವೆಲ್ಲವೂ ಕೂಡ ಈಗ ಸಿದ್ದರಾಮಯ್ಯನವರಿಗೆ ಪೂರಕವಾಗುವಂತ ಬೆಳವಣಿಗೆಗಳು. ಜೂನ್ ವೇಳೆಗೆ ಮಹತ್ವದ GBA ಚುನಾವಣೆ ಇರುತ್ತೆ, ರಾಜ್ಯಸಭೆ ಎಲೆಕ್ಷನ್ ಇರುತ್ತೆ. ಹಾಗಾಗಿ ಅಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನವರಿಗೆ ಸಿಎಂ ಕುರ್ಚಿ ಸೇಫ್. ಹಾಗಾದ್ರೆ ನೋಡಿ, ಜುಲೈನಲ್ಲಿ ವಿಧಾನ ಪರಿಷತ್ ಖಾಲಿ ಸ್ಥಾನಗಳಿಗೆ ಚುನಾವಣೆ ಇದೆ. ಎಲೆಕ್ಷನ್ ಆದ್ಮೇಲೆ ಎಲೆಕ್ಷನ್, ಅದಾದ್ಮೇಲೆ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಕೂಡ ನಿಗದಿ. ಇದ್ರ ಮಧ್ಯೆ ಹೈಕಮಾಂಡ್ ಬದಲಾವಣೆ ಪ್ರಯತ್ನಕ್ಕೆ ಕೈ ಹಾಕೋದು ಡೌಟ್. ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯ ಫುಲ್ ಸೇಫ್ ಅಂತಿದ್ದಾರೆ ಸಿದ್ದರಾಮಯ್ಯನವರ ಆಪ್ತರು. DK ಶಿವಕುಮಾರ್ ಅವ್ರಿಗೂ ಕೂಡ ಸಿಎಂ ಆಗಬೇಕು ಅನ್ನುವಂಥ ಕನಸಿದೆ ಅಲ್ಲ. ಬಟ್ ಇಲ್ಲಿ ಬಲಾಬಲ ನೋಡಿದ್ರೆ, ಸದ್ಯದ ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರ ಸಿಎಂ ಕುರ್ಚಿ ಸೇಫ್ ಅಂತ ಚರ್ಚೆಗಳು ಆಗ್ತಾ ಇದೆ. ಸದ್ಯ ಹೈಕಮಾಂಡ್ ನಾಯಕರ ಬಳಿ ಹೋಗಿ ಸಿಎಂ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಕೊಡ್ಬೇಕು ಅಂತ ಕೇಳಿದ್ರು ಕೂಡ ಆಗಲ್ಲ. ಕಾರಣ ಸಿದ್ದರಾಮಯ್ಯನವರು ಸಿಎಂ ಆಗೇ ಮುಂದುವರಿಬೇಕು ಅನ್ನೋದು ಅವರ ಆಪ್ತರ ಒಂದು ಆಕಾಂಕ್ಷೆ. ಮತ್ತೊಂದು ಕಡೆ DK ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋದು ಅವರ ಆಪ್ತರ ಆಸೆ. ಬಟ್ ಇದ್ಯಾವುದಕ್ಕೂ ಸೊಪ್ಪು ಹಾಕುವಂತ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರೀಗ ಇಲ್ಲ. ಎಲ್ಲರೂ ಕೂಡ ಬ್ಯುಸಿ ಆಗಿದ್ದಾರೆ ಅಧಿವೇಶನದಲ್ಲಿ.